ಪ್ರಥಮ PUC ರಾಜ್ಯಶಾಸ್ತ್ರ ವಿಷಯದ 3ನೆಯ ಅಧ್ಯಾಯ ಪ್ರಾರಂಭ ಮಾಡ್ತಾ ಇದ್ದೇವೆ. ಇವತ್ತು ಸಂವಿಧಾನ ಮತ್ತು ಸರ್ಕಾರ. ಏನು ಈ ಸಂವಿಧಾನ ಮತ್ತು ಸರ್ಕಾರಗಳ ಬಗೆಗಿನ ವಿವರಣೆಗಳನ್ನು ತಿಳ್ಕೊಳ್ತಕ್ಕಂಥ ಒಂದು ಅಧ್ಯಾಯ. ಅದರಲ್ಲಿ ಮೊದಲಿಗೆ ಸಂವಿಧಾನ, ಅದರ ಅರ್ಥ ಮತ್ತು ಪ್ರಾಮುಖ್ಯತೆ. ಸಂವಿಧಾನ ಅಂದರೆ ಏನು? ಒಂದು ದೇಶ ಅನ್ನಿಸಿಕೊಳ್ಳಲು, ದೇಶವೊಂದು ದೇಶವೆನಿಸಿಕೊಳ್ಳಲು, ರಾಜ್ಯವೊಂದು ತನ್ನ ರಾಜ್ಯತ್ವವನ್ನು ಉಳಿಸಿಕೊಳ್ಳಬೇಕು ಎನ್ನುವುದಾದರೆ ಅದಕ್ಕೊಂದು ಸಂವಿಧಾನ ಇರಲೇಬೇಕು. ಸಂವಿಧಾನವಿರದ ದೇಶವನ್ನು ನಾವೆಲ್ಲಿಯೂ ಕಾಣಲಿಕ್ಕೆ ಸಾಧ್ಯವಿಲ್ಲ. ಆಳುವ ಮತ್ತು ಆಳ್ವಿಕೆಗೆ ಒಳಪಡುವ ಯಾವುದೇ ರೀತಿಯ ಯಾವುದೇ ಸ್ವರೂಪದ ಸರ್ಕಾರಗಳೇ ಆಗಿರಲಿ, ಅದಕ್ಕೊಂದು ಸಂವಿಧಾನ ಅನ್ನೋದು ಇರಲೇಬೇಕು. ಆ ಕಾರಣಕ್ಕಾಗಿ ಸಂವಿಧಾನವಿಲ್ಲದ ರಾಜ್ಯವನ್ನು ನಾವು ರಾಜ್ಯ ಅಂತಲೇ ಕರೀಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಅರಾಜಕತೆ ಆಗಿರ್ತದೆ. ಈ ಸಂವಿಧಾನವನ್ನು ಅದೊಂದು ಕಾನೂನುಗಳ ಸಂಹಿತೆ, ಒಂದು ಕಾನೂನುಗಳ ಒಂದು ಗುಚ್ಛ, ನಿಯಮ ಮತ್ತು ಕಾನೂನುಗಳ ಒಂದು ಪುಸ್ತಕ. ಆ ಕಾನೂನುಗಳು ಲಿಖಿತ ರೂಪದಲ್ಲಾದರೂ ಆಗಿರ್ಬೋದು, ಅಲಿಖಿತ ರೂಪದಲ್ಲಾದರೂ ಆಗಿರ್ಬೋದು. ಲಿಖಿತ ರೂಪದಲ್ಲಿ ಇರ್ತಕ್ಕಂಥ ಕಾನೂನುಗಳು ಸ್ಪಷ್ಟ, ನಿರ್ದಿಷ್ಟ ಮತ್ತು ಪಾರದರ್ಶಕ ಆಗಿರ್ತವೆ. ಇನ್ನು ಲಿಖಿತ ರೂಪದಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ಸಂವಿಧಾನಗಳು ರೂಢಿ, ಆಚರಣೆ, ಸಂಪ್ರದಾಯಗಳ ಜೊತೆಗೆ ಬೆಳ್ಕೊಂಡು ಬಂದಿರ್ತವೆ. ಅದು ಲಿಖಿತ ರೂಪದಲ್ಲಾದರೂ ಇರಬಹುದು, ಲಿಖಿತ ರೂಪದಲ್ಲಿ ಇಲ್ಲದೆಯೂ ಕೂಡ ಇರಬಹುದು. ಆದರೆ ಸಂವಿಧಾನವೆನ್ನುವುದು ಮಾತ್ರ ಒಂದು ದೇಶಕ್ಕೆ ಬೇಕೇ ಬೇಕು. ಇಂತಹ ಒಂದು ಸಂವಿಧಾನ ಇರದೇ ಇದ್ದರೆ ಏನಾಗ್ತದೆ? ಸಂವಿಧಾನವು ಮೂಲತಃವಾದಂಥ ಒಂದು ಕಾನೂನು, ಒಂದು ರಾಜ್ಯದ ಮೂಲಭೂತ ಕಾನೂನಾಗಿದ್ದು, ಇದು ಸರ್ವೋಚ್ಚವಾದ ಕಾನೂನಿನ, ಅಂದರೆ ರಾಜ್ಯದ ಪರಮಾಧಿಕಾರದ ಬೆಂಬಲವನ್ನು ಪಡೆದಿರ್ತದೆ. ಒಂದು ರಾಜ್ಯ ತನ್ನ ಒಂದಿಡೀ ಪರಮಾಧಿಕಾರವನ್ನು ಬಳಕೆ ಮಾಡಿಕೊಂಡು ಸಂವಿಧಾನವನ್ನು ರಚಿಸಿಕೊಳ್ಳುತ್ತದೆ. ಆ ಪರಮಾಧಿಕಾರವನ್ನು ತನ್ನ ಶಕ್ತಿಯನ್ನಾಗಿಟ್ಟುಕೊಂಡು ಈ ಕಾನೂನುಗಳು, ಸಂವಿಧಾನಾತ್ಮಕ ಕಾನೂನುಗಳು, ಆ ಕಾನೂನುಗಳ ಒಂದು ಗುಚ್ಛ, ಆ ಕಾನೂನುಗಳ ಒಂದು ಪುಸ್ತಕ ಪರಮಾಧಿಕಾರದ ಬೆಂಬಲದೊಂದಿಗೆ ಇರ್ತದೆ. ಈ ಸಂವಿಧಾನ ಅನ್ನೋದು ಹೇಗೆ ಬೆಳ್ಕೊಂಡು ಬಂತು? ಪ್ರಾಚೀನ ಗ್ರೀಕರಲ್ಲಿ ಈ ಸಂವಿಧಾನದ ಕಲ್ಪನೆಗಳನ್ನು ನಾವು ಕಾಣ್ತೇವೆ. ಅರಿಸ್ಟಾಟಲ್ರವರು ಬದುಕಿದ್ದಂಥ ಕಾಲ, ಅರಿಸ್ಟಾಟಲ್ರವರು ಬದುಕಿದ್ದಂಥ ಸಂದರ್ಭದಲ್ಲಿ 158 ಸಂವಿಧಾನಗಳನ್ನು ಅಧ್ಯಯನಕ್ಕೆ ಒಳಪಡಿಸಿದ್ದು ಅಲ್ಲದೆ ಅಥೆನ್ಸ್ ಅಂತಕ್ಕಂಥ ನಗರ ರಾಜ್ಯಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಂಥ ಕೀರ್ತಿ ಅರಿಸ್ಟಾಟಲ್ರವರಿಗೆ ಸಲ್ಲಿಸ್ತದೆ. ಅಂದರೆ ಇಲ್ಲಿಗೆ 2500 ವರ್ಷಗಳ ಹಿಂದೆಯೇ ಸಂವಿಧಾನದ ಪರಿಕಲ್ಪನೆ ಇತ್ತು. ಆ ಸಂವಿಧಾನದ ಪರಿಕಲ್ಪನೆಯನ್ನು ಅಂದಿನ ಕಾಲದಲ್ಲೇ ಕಂಡುಕೊಂಡಿದ್ರು. ಅದರಲ್ಲಿಯೂ ಅರಿಸ್ಟಾಟಲ್ರವರು 158 ರೀತಿಯ ಸಂವಿಧಾನಗಳನ್ನು ಪಟ್ಟಿ ಮಾಡಿ ಇಟ್ಟಿದ್ರು. ಅಲ್ಲದೆ ಮತ್ತೆ ಒಂದು ಸಂವಿಧಾನವನ್ನು ಅಥೆನ್ಸ್ ದೇಶಕ್ಕಾಗಿ, ಅಥೆನ್ಸ್ ನಗರ ರಾಜ್ಯಕ್ಕಾಗಿ ರಚನೆ ಮಾಡಿಕೊಟ್ಟಿದ್ರು. ಅಂದಮೇಲೆ ಗ್ರೀಕರ ಅಷ್ಟು ಹಿಂದಿನ ತಲೆಮಾರಿನಿಂದಲೂ ಕೂಡ ಸಂವಿಧಾನದ ಪರಿಕಲ್ಪನೆಯನ್ನು ನಾವು ಕಾಣ್ತೇವೆ. ಈ ಸಂವಿಧಾನದ ಪರಿಕಲ್ಪನೆಯನ್ನು ಆಧುನಿಕ ಅರ್ಥದಲ್ಲಿ, ಆಧುನಿಕ ಕಾಲದಲ್ಲಿ ಬಳಕೆ ಮಾಡಿದಂಥ ಕೀರ್ತಿ ಯಾರದು ಅಂದರೆ ಎರಡನೆಯ ಹೆನ್ರಿ ಅಂತಕ್ಕಂಥ ಒಬ್ಬ ರಾಜ ಏನು ಮಾಡ್ತಾನೆ, ಒಂದು ಕಾನೂನುಗಳ ಒಂದು ಗುಚ್ಛವನ್ನು ತಯಾರು ಮಾಡ್ತಾನೆ, ಕಾನೂನುಗಳ ಒಂದು ಸಮುಚ್ಚಯವನ್ನು ತಯಾರು ಮಾಡ್ತಾನೆ. ತಯಾರು ಮಾಡಿ ಅದಕ್ಕೆ ಸಂವಿಧಾನದ ಕ್ಲಾರಿಡ್ ಅಂತೇಳಿ ಕರೀತಾರೆ. ಅದಾದಮೇಲೆ ಅಮೆರಿಕ ದೇಶದಲ್ಲಿ ಈ ಕಾನೂನುಗಳನ್ನು ಒಪ್ಪವರಣತೆಗೊಳಿಸಿ ಒಂದು ಕಾನೂನುಗಳ ಒಂದು ಸಮಿತಿಯನ್ನು ತಯಾರು ಮಾಡ್ತಾರೆ. ಆ ಕಾನೂನುಗಳ ಸಮಿತಿಯನ್ನು
ದೇಶವನ್ನು ಕ್ರಿಸ್ತಶಕ 1789ರಲ್ಲಿ ಅಮೆರಿಕ ದೇಶ ಸಂವಿಧಾನವನ್ನಾಗಿ ಒಪ್ಪಿಕೊಳ್ತದೆ. ಅಲ್ಲಿಗೆ ಅಮೆರಿಕ ದೇಶ ಸಂವಿಧಾನವನ್ನು ರಚನೆ ಮಾಡಿಕೊಳ್ತದೆ. ಆ ಕಾರಣಕ್ಕಾಗಿ ವಿಶ್ವದಲ್ಲಿಯೇ ಮೊಟ್ಟ ಮೊದಲ ಲಿಖಿತ ಸಂವಿಧಾನ ಅಮೆರಿಕ ದೇಶದ ಸಂವಿಧಾನ. ವಿಶ್ವದಲ್ಲಿ ಯಾರೂ ಕೂಡ ಸಂವಿಧಾನವನ್ನು ರಚನೆ ಮಾಡಿಕೊಂಡಿರಲಿಲ್ಲ. ಅಮೆರಿಕ ದೇಶ ಮೊಟ್ಟ ಮೊದಲನೇ ಬಾರಿಗೆ ಲಿಖಿತ ಸಂವಿಧಾನವನ್ನು ರಚನೆ ಮಾಡಿಕೊಂಡು ಅದನ್ನು ಅಳವಡಿಕೆ ಮಾಡಿಕೊಳ್ತು 1789ರಲ್ಲಿ. ಅದಕ್ಕಾಗಿ ವಿಶ್ವದ ಅತ್ಯಂತ ಪ್ರಾಚೀನ ಲಿಖಿತ ಸಂವಿಧಾನ ಅಂತ ಹೇಳಿ ಅಮೆರಿಕ ದೇಶವನ್ನು ಕರೀತಾರೆ. ಇದು 1 ಅಥವಾ 2 ಅಂಕಕ್ಕೆ ಕೇಳ್ತಕ್ಕಂಥ ಪ್ರಶ್ನೆ ಆಗಿರ್ತದೆ. ಯಾವ ದೇಶ ಅತ್ಯಂತ ಪ್ರಪ್ರಥಮ ಲಿಖಿತ ಸಂವಿಧಾನವನ್ನು ಹೊಂದಿದೆ? ಅಮೆರಿಕ ದೇಶ ಮೊಟ್ಟ ಮೊದಲನೆಯ ದೇಶ ಆಗಿದೆ ಪ್ರಪಂಚದಲ್ಲಿ ಏನನ್ನ ಹೊಂದುವಲ್ಲಿ, ಲಿಖಿತ ಸಂವಿಧಾನವನ್ನು ಹೊಂದುವಲ್ಲಿ. ಇಷ್ಟು ಆದಮೇಲೆ ಇನ್ನು ಉಳಿದ ದೇಶಗಳೆಲ್ಲವೂ ಕೂಡ ಸಂವಿಧಾನವನ್ನು ರಚನೆ ಮಾಡಿಕೊಂಡಿಲ್ವೇ? ಸಂವಿಧಾನವನ್ನು ರಚನೆ ಮಾಡಿಕೊಂಡವು. ಆದರೆ ಆ ಸಂವಿಧಾನ ರಚಿಸಲ್ಪಟ್ಟ ಆ ಎಲ್ಲ ಸಂವಿಧಾನಗಳು ಅಮೆರಿಕ ದೇಶದ ಸಂವಿಧಾನವನ್ನು ಅನುಕರಿಸಿ ಅದನ್ನು ನೋಡಿ ಅದೇ ರೀತಿಯಲ್ಲಿ ಅದನ್ನು ಕಾಪಿ ಮಾಡ್ತಾ ಬಂದು ಎಲ್ಲ ದೇಶಗಳ ಸಂವಿಧಾನವನ್ನು ರಚನೆ ಮಾಡಿಕೊಂಡು ತಮಗೆ ತಾವು ಅರ್ಪಣೆ ಮಾಡಿಕೊಂಡು ಅದರ ಮುಖಾಂತರ ಆಡಳಿತವನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡಿದರು. ಇನ್ನು ಈ ಅಮೆರಿಕ ದೇಶದ ನಂತರ ಎಲ್ಲ ದೇಶಗಳು ಸಂವಿಧಾನವನ್ನು ರಚನೆ ಮಾಡಿಕೊಂಡವಲ್ಲ, ಆ ಸಂವಿಧಾನ ಎನ್ನುವ ಮೂಲ ಪದ ಯಾವುದು ಅಂತಾದರೆ, ಸಂವಿಧಾನ ಎನ್ನುವುದಕ್ಕೆ ಇಂಗ್ಲಿಷ್ ಭಾಷೆಯಲ್ಲಿ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಕರೀತೀವಿ. ಇಂಗ್ಲಿಷ್ ಭಾಷೆಯಲ್ಲಿ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥ ಶಬ್ದ ಇದೆ. ಈ ಕಾನ್ಸ್ಟಿಟ್ಯೂಷನ್ ಎಂತಕ್ಕಂಥ ಶಬ್ದ ಗ್ರೀಕ್ ಭಾಷೆಯ ಕಾನ್ಸ್ಟಿಟ್ಯೂಟ್ ಅಂತಕ್ಕಂಥ ಅರ್ಥವನ್ನು ಕೊಡ್ತದೆ, ಅಂತ ಒಂದು ಶಬ್ದವನ್ನು ಕೊಡ್ತದೆ. ಈ ಕಾನ್ಸ್ಟಿಟ್ಯೂಟ್ ಎಂದರೆ ಯೋಜಿಸು, ನಿಯೋಜಿಸು, ಸಂಯೋಜಿಸು, ರಚಿಸು, ಸ್ಥಾಪಿಸು ಅನ್ನುವ ಅರ್ಥಗಳು ಬರ್ತವೆ. ಇನ್ನು ರಾಜ್ಯಶಾಸ್ತ್ರದಲ್ಲಿ ಸಂವಿಧಾನ ಅಂದರೆ ರಾಜ್ಯ ಮತ್ತು ಸರ್ಕಾರಗಳ ಸಂಘಟನೆ ಮತ್ತು ರಚನೆ ಸ್ವರೂಪವನ್ನು ವಿವರಿಸುವಂತಹದ್ದು ಮತ್ತು ಸಂವಿಧಾನವು ಸರ್ಕಾರದ ಮೂಲಭೂತ ತತ್ವಗಳನ್ನು ಒಳಗೊಂಡಿರುತ್ತದೆ. ಒಂದು ರಾಜ್ಯದ ಉದ್ದೇಶ ಏನು, ಆ ರಾಜ್ಯದ ಉದ್ದೇಶ ಏನು, ಗುರಿಗಳೇನು, ಧ್ಯೇಯಗಳೇನು, ಆ ರಾಜ್ಯ ತನ್ನ ಪ್ರಜೆಗಳಿಗೆ ಯಾವ ರೀತಿಯ ಆಳ್ವಿಕೆಯನ್ನು ಮಾಡ್ತಾ ಇದೆ, ಯಾವ ರೀತಿಯ ಸರ್ಕಾರವನ್ನು ರಚನೆ ಮಾಡ್ತಾ ಇದೆ, ಸರ್ಕಾರ ರಚನೆ ಆಗುವುದು ಹೆಂಗೆ, ಸರ್ಕಾರದ ವಿವಿಧ ಅಂಗಗಳೇನಿದ್ದಾವಲ್ಲ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಈ 3 ಯಾವ ರೀತಿ ರಚನೆ ಆಗಬೇಕು, ರಚಿಸಲ್ಪಟ್ಟಂಥ ಈ 3 ಯಾವ ರೀತಿ ಕೆಲಸ ಮಾಡಬೇಕು, ಯಾವ ಅಂಗ ಯಾವ ರೀತಿ ಕೆಲಸ ಮಾಡಬೇಕು ಎಂದು ವಿವರಿಸುವ ಕಾನೂನುಗಳ ಸಮುಚ್ಚಯವೇ ಸಂವಿಧಾನ. ಸರ್ಕಾರದ ರಚನೆ, ಸರ್ಕಾರದ ಇತರೆ ಅಂಗಗಳ ರಚನೆ ಮತ್ತು ಅವುಗಳ ಕಾರ್ಯವೈಖರಿಯನ್ನು ತಿಳಿಸುತ್ತದೆ ಮತ್ತು ಪ್ರಜೆಗಳ ಹಕ್ಕು ಮತ್ತು ಕರ್ತವ್ಯಗಳನ್ನು ತಿಳಿಸುತ್ತದೆ. ಪ್ರಜೆಗಳಿಗೆ ಯಾವ್ಯಾವ ರೀತಿಯ ಹಕ್ಕುಗಳನ್ನು ಮಾಡಲಾಗಿದೆ, ಒಬ್ಬ ಪ್ರಜೆಯಾಗಿರ್ತಕ್ಕಂಥವನು ಎಂತೆಂಥ ಹಕ್ಕುಗಳನ್ನು ಆ ದೇಶದೊಳಗೆ ಅನುಭವಿಸ್ಕೊಂಡು ಬರ್ತಾನೆ ಎನ್ನುವುದನ್ನು ಹೇಳ್ತಕ್ಕಂಥ ಒಂದು ಕಾನೂನುಗಳ ಸಮುಚ್ಚಯವನ್ನು ಸಂವಿಧಾನ ಅಂತೇಳಿ ಕರೀತಾರೆ. ಇನ್ನೂ ಹೇಳಬೇಕು ಅಂದರೆ ಸರ್ಕಾರದ ರಚನೆ, ಸ್ವರೂಪ, ಅಧಿಕಾರ ವ್ಯಾಪ್ತಿ, ನಿರ್ವಹಣೆ, ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯ, ಸರ್ಕಾರದ ಅಧಿಕಾರ ಮತ್ತು ಹಕ್ಕುಗಳು, ಪ್ರಜೆಗಳ ಹಕ್ಕುಗಳ ನಡುವಿನ ಸಂಬಂಧಗಳನ್ನು ನಿರ್ಧರಿಸುವ ಕಾನೂನುಗಳ ಸಂಕಲನವೇ ಸಂವಿಧಾನ. ಇಲ್ಲಿ ಒಂದು ಸರ್ಕಾರ ರಚನೆ ಆಗಬೇಕಾದ್ರೆ ಅದು ಹೇಗೆ ರಚನೆ ಆಗಬೇಕು, ಅದರ ಉದ್ದೇಶಗಳೇನು, ಅದರ ಸ್ವರೂಪಗಳೇನು, ಅದರ ವ್ಯಾಪ್ತಿ ಏನು, ಒಂದು ರಾಜ್ಯದ ವ್ಯಾಪ್ತಿ ಏನು, ಆ ಒಂದು ರಾಜ್ಯ ಯಾವ್ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ನಿರ್ಮಾಣ ಮಾಡ್ತದೆ, ಅದಾದಮೇಲೆ ಪ್ರಜೆಗಳಿಗೆ ನೀಡ್ತಕ್ಕಂಥ ಹಕ್ಕು ಮತ್ತು ಸ್ವಾತಂತ್ರ್ಯಗಳು ಏನು, ಇವೆಲ್ಲವುಗಳನ್ನು ಸೇರಿಸಿದ ಒಂದು ಸಮುಚ್ಚಯವನ್ನು ಸಂವಿಧಾನ ಅಂತೇಳಿ ಕರೀತೇವೆ. ಸಾಮಾನ್ಯವಾಗಿ ಪ್ರತಿ ದೇಶದ ಸಂವಿಧಾನ ಆಯಾ ದೇಶಗಳ ರೂಢಿ ಮತ್ತು ಸಂಪ್ರದಾಯಗಳಿಗೆ ಅನುಗುಣವಾಗಿ ಕಾನೂನುಗಳನ್ನು ರಚನೆ ಮಾಡಿಕೊಳ್ತದೆ.
ಆಯಾ ದೇಶದ ಜೀವನ ಶೈಲಿಗಳು ಏನಿದ್ದಾವೆ, ಆಯಾ ದೇಶದ ಸಾಂಪ್ರದಾಯಿಕ ಬದುಕು ಏನಿದೆ, ಆ ಸಾಂಪ್ರದಾಯಿಕ ಬದುಕು ಮತ್ತು ಜೀವನ ಶೈಲಿಗಳಿಗೆ ಅನುಗುಣವಾಗಿ ಕಾನೂನುಗಳನ್ನು ರಚನೆ ಮಾಡಿಕೊಂಡು ಸಂವಿಧಾನ ಆಡಳಿತವನ್ನು ನಿರ್ವಹಿಸ್ತದೆ. ಆ ಸಂವಿಧಾನ ಒಂದೇ ಒಂದು ಸಂಪುಟದಲ್ಲಾದರೂ ಇರಬಹುದು, ವಿವಿಧ ಸಂಪುಟಗಳಲ್ಲಾದರೂ ಇರಬಹುದು, ಯಾವ ರೀತಿಯಲ್ಲಾದರೂ ಇರಬಹುದು. ಬ್ರಿಟನ್ ದೇಶದ ಸಂವಿಧಾನ ಸಂಪೂರ್ಣವಾಗಿ ರೂಢಿ ಮತ್ತು ಸಂಪ್ರದಾಯಗಳಿಗೆ ಅನುಗುಣವಾಗಿ ಇದೆ. ಅಲ್ಲಿ ಲಿಖಿತ ರೂಪದ ಸಂವಿಧಾನ ಬ್ರಿಟನ್ ದೇಶದಲ್ಲಿ ಇಲ್ಲ. ರಾಜ ಪರಂಪರೆಯಲ್ಲಿ ಹಿಂದಿನಿಂದಲೂ ಯಾವ ರೀತಿ ನಡ್ಕೊಂಡು ಬಂದಿದೆಯೋ ಅವುಗಳನ್ನು ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳನ್ನು ಮಾಡ್ತಾ ಹೊಸ ಹೊಸ ವಿಷಯಗಳನ್ನು ಸೇರಿಸ್ಕೊಳ್ತಾ ಆ ಕಾಲಕ್ಕೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಆ ಸಂವಿಧಾನವನ್ನು ವಿಕಸನ ಮಾಡಿಕೊಳ್ತಾ ಬರಲಾಗಿದೆ. ಆ ಕಾರಣಕ್ಕೋಸ್ಕರ ಇಂಗ್ಲೆಂಡಿನ ಸಂವಿಧಾನವನ್ನು ವಿಕಸಿತ ಸಂವಿಧಾನ, ಇಂಗ್ಲೆಂಡಿನ ಸಂವಿಧಾನವನ್ನು ಏನಂತ ಕರೀತಾರೆ? ವಿಕಸಿತ ಸಂವಿಧಾನ ಅಂತೇಳಿ ಕರೀತಾರೆ. ಅದು ಹಂಗೆ ವಿಕಸನವನ್ನು ಹೊಂದುತ್ತಾ ಬೆಳ್ಕೊಂಡು ಬಂದಿದೆ. ಅಮೆರಿಕ, ಭಾರತ, ಬ್ರಿಟನ್, ಅಮೆರಿಕ, ಭಾರತ ಮತ್ತಿತರೆ ದೇಶಗಳು ಇವೆಲ್ಲವೂ ಕೂಡ ವಿಕಸಿತ ಸಂವಿಧಾನಗಳಲ್ಲ, ರಚಿಸಲ್ಪಟ್ಟ ಸಂವಿಧಾನ. ಉದ್ದೇಶಪೂರ್ವಕವಾಗಿ ಸಂವಿಧಾನ ರಚನಾ ಮಂಡಳಿಯಿಂದ ಚರ್ಚೆ ಗೋಷ್ಠಿಗಳನ್ನು ಏರ್ಪಡಿಸಿ ತಮ್ಮ ಸಾಂಪ್ರದಾಯಿಕ ಬದುಕಿಗೆ ಯಾವ ರೀತಿಯ ಕಾನೂನುಗಳು ಹೊಂದಿಕೆಯಾಗುತ್ತವೆ ಎನ್ನುವುದನ್ನು ಚರ್ಚೆ ಮಾಡಿ ವಿಚಾರ ಮಾಡಿ ಪ್ರಶ್ನೆಗಳನ್ನು ಹಾಕಿಕೊಂಡು ಪರಿಹಾರಗಳನ್ನು ಹುಡುಕಿಕೊಂಡು ಕಾನೂನುಗಳನ್ನು ರಚಿಸಿ ಇಟ್ಟಂಥ ಸಂವಿಧಾನಗಳು ಭಾರತ ಮತ್ತು ಅಮೆರಿಕದ ಸಂವಿಧಾನಗಳು. ಇನ್ನು ಸ್ವಿಟ್ಜರ್ಲ್ಯಾಂಡಿನ ಸಂವಿಧಾನ ಅನೇಕ ಸಂಪುಟಗಳಲ್ಲಿ ಇದೆ. ಸ್ವಿಟ್ಜರ್ಲ್ಯಾಂಡಲ್ಲಿ ಇರ್ತಕ್ಕಂಥ ಸಂವಿಧಾನ ಅನೇಕ ಸಂಪುಟಗಳಲ್ಲಿ ಇದೆ. ಅದಕ್ಕೆ ಅನೇಕ ಸಂಪುಟಗಳು ಇದ್ದಾವೆ. ಅದು ಆ ಸಂವಿಧಾನವನ್ನು ಮೊದಲನೇ ಸಂಪುಟ, ಎರಡನೇ ಸಂಪುಟ, ಮೂರನೇ ಸಂಪುಟ ಹೀಗೆ ಒಂದೊಂದು ಸಂಪುಟಗಳನ್ನು ಮಾಡಿಟ್ಟಿದೆ. ಭಾರತದ ಸಂವಿಧಾನ ಸಂಪುಟಗಳಿವೆ. ಒಂದೇ ಭಾರತದ ಸಂವಿಧಾನದ ಒಂದು ಪುಸ್ತಕ ಒಂದೇ ಇಡಿಯಾಗಿ ಒಂದು ಸಂವಿಧಾನವನ್ನು ನಾವು ರಚನೆ ಮಾಡಿಕೊಂಡಿದ್ದೇವೆ. ಇನ್ನು ಈ ಸಂವಿಧಾನದ ಅರ್ಥವನ್ನು ನಾವು ತಿಳ್ಕೋಬೇಕು ಅನ್ನೋದಾದರೆ ಕೆಲವೊಂದಿಷ್ಟು ರಾಜನೀತಿ ಚಿಂತಕರುಗಳ ವ್ಯಾಖ್ಯಾನಗಳನ್ನು ನಾವು ನೋಡಬೇಕಾಗ್ತದೆ. ಹಾಗಿದ್ಮೇಲೆ ಸಂವಿಧಾನ ಎನ್ನುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಅರ್ಥ ವಿವರಣೆಯನ್ನು ನೀಡುವಲ್ಲಿ ಎಲ್ಲ ರಾಜನೀತಿ ಚಿಂತಕರುಗಳು ಏಕ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾರಾ? ಇಲ್ಲ, ಏಕರೂಪದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿಲ್ಲ. ವಿಭಿನ್ನ ರೀತಿಯಲ್ಲಿ ತಮ್ಮ ಚಿಂತನೆಯ ದಾರಿನಲ್ಲಿ, ತಮಗೆ ಸರಿ ಎನಿಸಿದ ದಾರಿನಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಅವರು ಇಡ್ತಾ ಹೋಗಿದ್ದಾರೆ. ಆದರೆ ಆ ಅಭಿಪ್ರಾಯಗಳೆಲ್ಲವೂ ಸಾಮ್ಯತೆಯನ್ನು ಹೊಂದಿದ್ದಾವೆ, ಆದರೆ ಒಂದೇ ಅಲ್ಲ, ಒಂದೇ ಆಗಿಲ್ಲ. ಬೇರೆ ಬೇರೆ ರೀತಿಯದಾಗಿ ಆ ವ್ಯಾಖ್ಯಾನಗಳನ್ನು ಕೊಡ್ತಾ ಹೋಗ್ತಾರೆ. ಮೊಟ್ಟ ಮೊದಲಿಗೆ ಅರಿಸ್ಟಾಟಲ್ ಅಂತಕ್ಕಂಥ ರಾಜ್ಯಶಾಸ್ತ್ರದ ಪಿತಾಮಹನಾಗಿರ್ತಕ್ಕಂಥ ಅರಿಸ್ಟಾಟಲ್ ಸಂವಿಧಾನಗಳ ವಿಷಯಗಳಲ್ಲಿ ಬಹಳಷ್ಟು ವಿಶೇಷವಾದಂಥ ಜ್ಞಾನವನ್ನು ಹೊಂದಿದ್ದಂಥ ಒಬ್ಬ ತತ್ವಜ್ಞಾನಿ. ಆತ ಬದುಕಿದ್ದಂಥ ಕಾಲ 2500 ವರ್ಷಗಳ ಹಿಂದೆಯೇ ಅವರು 158 ಸಂವಿಧಾನಗಳನ್ನು ಪಟ್ಟಿ ಮಾಡಿ ಅಧ್ಯಯನಕ್ಕೆ ಒಳಪಡಿಸಿದ್ದಂಥ ವ್ಯಕ್ತಿ ಮತ್ತು ಅಥೆನ್ಸ್ ದೇಶಕ್ಕೆ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಂಥ ಒಬ್ಬ ರಾಜನೀತಿ ಚಿಂತಕ ಮತ್ತು ತತ್ವಜ್ಞಾನಿ. ಅವರು ಏನು ಹೇಳ್ತಾರೆ? ರಾಜ್ಯದ ಆಡಳಿತ ಮತ್ತು ಅಧಿಕಾರವನ್ನು, ಅದರಲ್ಲಿಯೂ ಪರಮಾಧಿಕಾರವನ್ನು ವ್ಯವಸ್ಥೆಗೊಳಿಸುವ ಮೂಲಭೂತ ಶಾಸನವೇ ಸಂವಿಧಾನ. ಸರ್ಕಾರದ ಅಧಿಕಾರವನ್ನು, ರಾಜ್ಯದ ಆಡಳಿತ ಮತ್ತು ಅಧಿಕಾರವನ್ನು, ಅದರಲ್ಲಿಯೂ ಪರಮಾಧಿಕಾರವನ್ನು ವ್ಯವಸ್ಥೆಗೊಳಿಸುವ ಕಾನೂನುಗಳ ಮೂಲಭೂತ ಶಾಸನಗಳೇ ಏನಾಗಿದ್ದಾವೆ? ಸಂವಿಧಾನವಾಗಿದೆ. ಸರ್ಕಾರದ ಆಡಳಿತ ಮತ್ತು ಅಧಿಕಾರವನ್ನು, ಸರ್ಕಾರ ಯಾವ ರೀತಿ ಆಡಳಿತ ಮಾಡಬೇಕು, ಸರ್ಕಾರಕ್ಕೆ ಯಾವ್ಯಾವ ರೀತಿಯ ಅಧಿಕಾರಗಳು ಇದ್ದಾವೆ, ಅದರಲ್ಲಿಯೂ ಸರ್ಕಾರ ಮತ್ತು ರಾಜ್ಯಗಳು ಪರಮಾಧಿಕಾರವನ್ನು ವ್ಯವಸ್ಥೆಗೊಳಿಸುವುದು ಹೇಗೆ, ರಾಜ್ಯಕ್ಕೆ ಇರುವ ಸರ್ವಶ್ರೇಷ್ಠ ಅಧಿಕಾರ, ಯಾರೂ ಪ್ರಶ್ನಿಸಲಾರದ ಅಧಿಕಾರ ಪರಮಾಧಿಕಾರವಿರದ ಹೊರತು ರಾಜ್ಯವಿರದು. ಹಾಗಿದ್ದ ಮೇಲೆ ಅಂಥ ಪರಮಾಧಿಕಾರವನ್ನು ವ್ಯವಸ್ಥೆಗೊಳಿಸುವ ರೀತಿ ಹೇಗೆ, ಅದನ್ನು ಯಾವ ರೀತಿ ನಾವು ವ್ಯವಸ್ಥೆಗೊಳಿಸಬೇಕು ಎನ್ನುವ ಮೂಲಭೂತ ಶಾಸನಗಳು ಏನಿದ್ದಾವಲ್ಲ, ಆ ಮೂಲಭೂತ ಶಾಸನಗಳನ್ನು ನಾವು ಸಂವಿಧಾನ ಅಂತೇಳಿ ಕರಿಬಹುದು ಅಂತೇಳಿ ಅರಿಸ್ಟಾಟಲ್ ಅವರು ಹೇಳ್ತಾರೆ. ಇನ್ನು ಹರ್ಮನ್ ಫೈನರ್ ಅಂತಕ್ಕಂಥವ್ರು ಹೇಳ್ತಾರೆ, ಮೂಲಭೂತ
ರಾಜಕೀಯ ಸಂಸ್ಥೆಗಳ ವ್ಯವಸ್ಥೆ, ಅಧಿಕಾರ, ಬಾಂಧವ್ಯದ ಆತ್ಮಕಥನವೇ ಸಂವಿಧಾನ. ಮೂಲಭೂತ ರಾಜಕೀಯ ಸಂಸ್ಥೆಗಳ ವ್ಯವಸ್ಥೆ ಹಾಗೂ ಅಧಿಕಾರ ಬಾಂಧವ್ಯದ, ಆ ಸಂಸ್ಥೆಗಳು ಏನು? ಸರ್ಕಾರದ ವಿವಿಧ ಅಂಗಗಳು, ಅವುಗಳ ನಡುವೆ ಇರ್ತಕ್ಕಂಥ ಬಾಂಧವ್ಯ ಹೆಂಗಿರಬೇಕು? ಶಾಸನವನ್ನು ರಚಿಸುವ ಶಾಸಕಾಂಗ, ಶಾಸಕಾಂಗವು ರಚಿಸಿರುವ ಶಾಸನಗಳನ್ನು ಕಾರ್ಯರೂಪಕ್ಕೆ ತರತಕ್ಕಂಥ ಕಾರ್ಯಾಂಗ, ಶಾಸಕಾಂಗವು ಶಾಸನಗಳನ್ನು ರಚಿಸಿ ಕಾರ್ಯಾಂಗವು ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಡೆತಡೆಗಳು ಉಂಟಾದರೆ, ಯಾರಾದರೂ ಶಾಸನಗಳನ್ನು ಉಲ್ಲಂಘಿಸಿದರೆ, ಆ ಕಾನೂನುಗಳನ್ನು ಉಲ್ಲಂಘಿಸಿದರೆ ವಿಚಾರಣೆಗೊಳಪಡಿಸಿ ಶಿಕ್ಷಿಸುವ ನ್ಯಾಯಾಂಗ. ಇವು ಆ ರಾಜಕೀಯ ಸಂಸ್ಥೆಗಳು ಮತ್ತು ಅಧಿಕಾರಯುತವಾದಂಥ ಕೆಲಸವನ್ನು ನಿರ್ವಹಿಸ್ತಕ್ಕಂಥವುಗಳು. ಇವುಗಳ ನಡುವೆ ಯಾವ ರೀತಿ ಬಾಂಧವ್ಯ ಇರಬೇಕು, ಹೊಂದಾಣಿಕೆ ಇರಬೇಕು, ಯಾವ ರೀತಿ ಅವುಗಳು ಕೆಲಸವನ್ನು ಮಾಡಬೇಕು ಎನ್ನುವ ಆತ್ಮಕಥನವೇ ಸಂವಿಧಾನ ಅಂತೇಳಿ ಹರ್ಮನ್ ಫೈನರ್ ಅಂತಕ್ಕಂಥವ್ರು ಹೇಳ್ತಾರೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥವ್ರು ಲಾರ್ಡ್ ಬ್ರೈಸ್ ಅಂತಕ್ಕಂಥವ್ರು. ಈ ಲಾರ್ಡ್ ಬ್ರೈಸ್ ಏನು ಹೇಳ್ತಾರೆ? ಸಂವಿಧಾನವು ರಾಜ್ಯದ ಕಾನೂನುಗಳು ಮತ್ತು ರೂಢಿಗಳ ಸಂಕಲನವಾಗಿದ್ದು ಅವುಗಳ ಅನ್ವಯ ರಾಜ್ಯದ ಜೀವನ ಮುಂದುವರಿಯುತ್ತದೆ. ಸಂವಿಧಾನವು ರಾಜ್ಯದ ಕಾನೂನುಗಳ ಮತ್ತು ರೂಢಿಗಳ ಸಂಕಲನವಾಗಿದ್ದು, ಒಂದು ಸಂವಿಧಾನವನ್ನು ರಚನೆ ಮಾಡ್ತೀವಿ ಅಂತಂದರೆ ಅಲ್ಲಿ ಕಾನೂನುಗಳು ಇರ್ತವೆ. ಸಂವಿಧಾನದೊಳಗೆ ಆ ಕಾನೂನುಗಳು ಯಾವ ರೀತಿ ಇರ್ತವೆ? ಆ ರಾಜ್ಯದ ಜನರ ರೂಢಿ ಮತ್ತು ಸಂಪ್ರದಾಯಗಳಿಗೆ ಅನುಗುಣವಾಗಿರ್ತವೆ. ನಮ್ಮಲ್ಲಿ ಇರ್ತಕ್ಕಂಥ ಕಾನೂನುಗಳೇ ಬೇರೆ. ವಿವಾಹದ ವಿಷಯಕ್ಕೆ ಸಂಬಂಧಪಟ್ಟಂತೆ ಭಾರತದಲ್ಲಿರುವ ಕಾನೂನುಗಳು ಬೇರೆ, ಅಮೆರಿಕದಲ್ಲಿರ್ತಕ್ಕಂಥ ಕಾನೂನುಗಳು ಬೇರೆ, ಬ್ರಿಟನ್ನಲ್ಲಿರ್ತಕ್ಕಂಥ ಕಾನೂನುಗಳು ಬೇರೆ, ಫ್ರಾನ್ಸ್ನಲ್ಲಿರ್ತಕ್ಕಂಥ ಕಾನೂನುಗಳು ಬೇರೆ, ಇನ್ಯಾವುದೋ ದೇಶದಲ್ಲಿ ಇರ್ತಕ್ಕಂಥ ಕಾನೂನುಗಳು ಬೇರೆ, ಚೀನಾದಲ್ಲಿರ್ತಕ್ಕಂಥ ಕಾನೂನುಗಳು ಕೂಡ ಬೇರೆ. ಯಾಕೆ ಅಂದರೆ ವೈವಾಹಿಕ ಜೀವನ ಎನ್ನುವುದು ನಮ್ಮ ಒಂದು ಸಾಂಪ್ರದಾಯಿಕ ಬದುಕಿನ ಒಂದು ಅಂಗ. ನಮ್ಮ ಸಾಂಪ್ರದಾಯಿಕ ಬದುಕು ಯಾವ ರೀತಿ ಇದೆಯೋ ಅದಕ್ಕೆ ಹೊಂದಿಕೊಳ್ಳುವಂತೆ ನಮ್ಮ ಕಾನೂನುಗಳು, ಅಮೆರಿಕ ದೇಶದ ಸಾಂಪ್ರದಾಯಿಕ ನಿಯಮಗಳು ಇದೆಯೋ ಅದಕ್ಕೆ ಹೊಂದಿಕೊಳ್ತಕ್ಕಂಥ ಅಮೆರಿಕದ ನಿಯಮಗಳು, ಕಾನೂನುಗಳು ಇದ್ದಾವೆ. ಹಾಗಾಗಿ ಕಾನೂನು ಮತ್ತು ರೂಢಿಗಳ ಸಂಕಲನವಾಗಿದ್ದು, ಆ ರೂಢಿ ಮತ್ತು ಸಂಪ್ರದಾಯಗಳ ಸಂಕಲನವಾಗಿದ್ದು ಅವುಗಳ ಅನ್ವಯವೇ, ಅವುಗಳ ರೀತಿಯಲ್ಲಿಯೇ ಒಂದು ರಾಜ್ಯದ ಜೀವನ ಸಂಪೂರ್ಣವಾಗಿ ಮುಂದುವರ್ಕೊಂಡು ಹೋಗ್ತದೆ. ಅಂಥ ಒಂದು ಕಾನೂನುಗಳ ಒಂದು ಸಂಕಲನವನ್ನು, ಅಂಥ ಕಾನೂನುಗಳ ಒಂದು ಗುಚ್ಛವನ್ನು ಏನಂತ ಕರಿಬೋದು? ಸಂವಿಧಾನ ಅಂತೇಳಿ ಕರಿಬೋದು ಅಂತೇಳಿ ಯಾರು ಹೇಳ್ತಾರೆ? ಲಾರ್ಡ್ ಬ್ರೈಸ್ ಅಂತಕ್ಕಂಥವ್ರು ಹೇಳ್ತಾರೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥವ್ರು ಜಾನ್ ಲಾಕ್ ಅಂತಕ್ಕಂಥವ್ರು. ಈ ಜಾನ್ ಲಾಕ್ ಏನು ಹೇಳ್ತಾರೆ? ಸರ್ಕಾರದ ರಚನೆಯೇ ಸಂವಿಧಾನ. ಬಹಳ ಸಿಂಪಲ್ ಆಗಿದೆ. ಸರ್ಕಾರದ ರಚನೆಯೇ ಸಂವಿಧಾನ. ಸರ್ಕಾರದ ರಚನೆ ಅಂದರೆ ಏನು? ಸರ್ಕಾರ ಏನೇನನ್ನು ಒಳಗೊಂಡಿದೆ? ಸರ್ಕಾರ ಮೊದಲಿಗೆ ಶಾಸಕಾಂಗವನ್ನು ಹೊಂದಿದೆ, ಕಾರ್ಯಾಂಗವನ್ನು ಹೊಂದಿದೆ, ನ್ಯಾಯಾಂಗವನ್ನು ಹೊಂದಿದೆ. ಅದರ ರಚನೆಯೇ ಸಂವಿಧಾನ. ಅದನ್ನು ಹೇಗೆ ರಚಿಸಬೇಕು, ಅವ್ರು ಹೆಂಗೆ ಕೆಲಸ ಮಾಡಬೇಕು ಅನ್ನೋದನ್ನು ಹೇಳ್ತಕ್ಕಂಥದ್ದೇ ಸಂವಿಧಾನ ಎನ್ನುವುದು ಬಹಳ ಸಿಂಪಲ್ ಆಗಿರ್ತಕ್ಕಂಥದ್ದು ಜಾನ್ ಲಾಕ್ ಅವರು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥವ್ರು ಜಾನ್ ಆಸ್ಟಿನ್ ಅಂತಕ್ಕಂಥ ಒಬ್ಬ ಕಾನೂನು ತಜ್ಞೆ, ಒಬ್ಬ ಕಾನೂನಿನ ಪಂಡಿತರು. ಪರಮಾಧಿಕಾರಕ್ಕೆ ವಿಧಿಬದ್ಧ ಪರಮಾಧಿಕಾರವನ್ನು, ಅದರಲ್ಲಿಯೂ ವಿಧಿಬದ್ಧ ಪರಮಾಧಿಕಾರವನ್ನು ನೆಲೆಗೊಳಿಸಿದ, ಪರಮಾಧಿಕಾರದಕ್ಕೆ ವಿವಿಧ ಭಂಗಿಗಳಲ್ಲಿ ವಿವಿಧ ರೀತಿಯಲ್ಲಿ ಸ್ಕ್ಯಾಟರ್ ಆಗಿದ್ದಂಥ, ಛಿದ್ರವಾಗಿದ್ದಂಥ ಪರಮಾಧಿಕಾರಕ್ಕೆ ಒಂದು ರೂಪವನ್ನು ಕೊಟ್ಟಂಥ ಕಾನೂನಿನ ನ್ಯಾಯಶಾಸ್ತ್ರ ಪಂಡಿತರಾಗಿದ್ದಂಥ ಜಾನ್ ಆಸ್ಟಿನ್ ಏನು ಹೇಳ್ತಾರೆ? ಸರ್ವೋಚ್ಚ ಸರ್ಕಾರದ ರಚನೆಯನ್ನು ನಿರ್ದೇಶಿಸುವ ನಿಯಮಗಳೇ ಸಂವಿಧಾನ. ಸರ್ವೋಚ್ಚ ಸರ್ಕಾರದ ನಿಯಮಗಳನ್ನು ನಿರ್ದೇಶಿಸುವುದೇ ಸಂವಿಧಾನ. ಸರ್ವೋಚ್ಚ ಸರ್ಕಾರದ ರಚನೆಯನ್ನು ನಿರ್ದೇಶಿಸುವ ನಿಯಮಗಳೇ ಸಂವಿಧಾನ. ಸರ್ಕಾರ ಸರ್ವೋಚ್ಚವಾದದ್ದು. ಸರ್ಕಾರಕ್ಕಿಂತಲೂ ಮಿಗಿಲಾದದ್ದು ದೇಶದಲ್ಲಿ ಯಾವುದೂ ಇಲ್ಲ. ಸರ್ಕಾರಕ್ಕೆ ಏನಿದೆ? ಪರಮಾಧಿಕಾರವಿದೆ. ಅದಕ್ಕೆ ಅದು ಸರ್ವೋಚ್ಚ ಸರ್ಕಾರ. ಸರ್ಕಾರ ಏನನ್ನು ಚಲಾಯಿಸುತ್ತದೆ? ಪರಮಾಧಿಕಾರವನ್ನು ಚಲಾಯಿಸುತ್ತದೆ. ಪರಮಾಧಿಕಾರ ಯಾರಿಗೆ ಇದೆ? ರಾಜ್ಯಕ್ಕೆ ಇದೆ. ರಾಜ್ಯಕ್ಕಿರುವ ಪರಮಾಧಿಕಾರವನ್ನು ರಾಜ್ಯದ ಪರವಾಗಿ ಚಲಾಯಿಸುವ ಒಬ್ಬ ನಿಯೋಗಿ ಸರ್ಕಾರ.
ಹಾಗಿದ್ದ ಮೇಲೆ ಸರ್ಕಾರವು ಸರ್ವೋಚ್ಚ, ಏಕೆಂದರೆ ರಾಜ್ಯದ ಪರಮಾಧಿಕಾರವನ್ನು ಚಲಾವಣೆ ಮಾಡ್ತಕ್ಕಂಥದ್ದು. ರಾಜ್ಯದ ಪರಮಾಧಿಕಾರವನ್ನು ಚಲಾವಣೆ ಮಾಡ್ತಕ್ಕಂಥದ್ದು ಯಾರು? ಸರ್ಕಾರ. ಆ ಕಾರಣಕ್ಕಾಗಿ ಸರ್ಕಾರ ಏನು? ಪರಮೋಚ್ಚ. ಅದು ಪರಮೋಚ್ಚವಾದದ್ದು, ಏಕೆಂದರೆ ಅದಕ್ಕೆ ಪರಮೋಚ್ಚ ಅಧಿಕಾರದ ಬೆಂಬಲವಿದೆ. ಪರಮೋಚ್ಚ ಅಧಿಕಾರವಾದ ಪರಮಾಧಿಕಾರದ ಬೆಂಬಲ ಸರ್ಕಾರಕ್ಕೆ ಇದೆ. ಅಂಥ ಸರ್ಕಾರದ ಅಂಥ ಸರ್ಕಾರವನ್ನು ಯಾವ ರೀತಿ ರಚನೆ ಮಾಡಬೇಕು, ಆ ಸರ್ಕಾರದ ರಚನೆಯನ್ನು ನಿರ್ದೇಶಿಸುವ, ಹೀಗೆಯೇ ರಚಿಸಬೇಕು, ಹೀಗೆಯೇ ಕೆಲಸ ಮಾಡಬೇಕು ಅಂತೇಳಿ ನಿರ್ದೇಶನಗಳನ್ನು ನೀಡತಕ್ಕಂಥ ನಿಯಮಗಳೇನಿದ್ದಾವೆ, ಆ ನಿಯಮಗಳನ್ನು ಸಂವಿಧಾನ ಅಂತೇಳಿ ಕರೀತಾರೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥವ್ರು ಲೆವಿಸ್ ಅಂತಕ್ಕಂಥವ್ರು. ಇನ್ನು ಸಂವಿಧಾನವೆಂಬ ಪದವೇ ವಿವರಿಸುವಂತೆ ಪರಮಾಧಿಕಾರದ ಹಂಚಿಕೆ ಮತ್ತು ಸರ್ಕಾರದ ರಚನೆಯ ಅಂಶಗಳನ್ನು ವಿವರಿಸುತ್ತದೆ. ಪರಮಾಧಿಕಾರದ ಹಂಚಿಕೆ ಮತ್ತು ಸರ್ಕಾರದ ರಚನೆಯ ಅಂಶಗಳನ್ನು ವಿವರಿಸುತ್ತದೆ. ಸಂವಿಧಾನವನ್ನು ರಚನೆ ಮಾಡಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಪರಮಾಧಿಕಾರವನ್ನು ಸರ್ಕಾರ ಹೇಗೆ ಚಲಾಯಿಸಬೇಕು, ಯಾವ ಹಂತಗಳಲ್ಲಿ ಚಲಾಯಿಸಬೇಕು, ಹೇಗೆಲ್ಲ ಚಲಾಯಿಸಬೇಕು ಎನ್ನುವ ನಿಯಮಗಳೇನಿದ್ದಾವಲ್ಲ, ಆ ನಿಯಮಗಳನ್ನು ಸಂವಿಧಾನ ಅಂತ ಕರೀತೇವೆ ಅಂತ ಹೇಳಿ ಲೆವಿಸ್ ಅಂತಾರೆ. ಇನ್ನು ಫೈನರ್ ಅಂತಕ್ಕಂಥವ್ರು ಕೂಡ ಬಹಳಷ್ಟು ಸಿಂಪಲ್ ಆಗಿ ಅದಕ್ಕೆ ಉತ್ತರವನ್ನು ಹೇಳಿಕೆಯನ್ನು ನೀಡ್ತಾರೆ. ಸಂವಿಧಾನವೆಂದರೆ ರಾಜಕೀಯ ಸಂಸ್ಥೆಯ ಮೂಲ ತತ್ವಗಳಾಗಿವೆ. ರಾಜಕೀಯ ಸಂಸ್ಥೆಗಳ ಮೂಲ ತತ್ವಗಳಾಗಿವೆ. ಆ ರಾಜಕೀಯ ಸಂಸ್ಥೆಗಳು ಯಾವುವು? ಆಡಳಿತದ ಅನೇಕ ಸಂಸ್ಥೆಗಳು. ಆ ಆಡಳಿತದ ಅನೇಕ ಸಂಸ್ಥೆಗಳು ಅಂದರೆ ಅವರನ್ನು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇವುಗಳನ್ನೇ ಅವರು ಸಂಸ್ಥೆಗಳು ಅಂತೇಳಿ ಕರೆದಿರಬೇಕು. ಆ ರಾಜಕೀಯ ಸಂಸ್ಥೆಗಳ ಮೂಲ ತತ್ವಗಳು, ಆ ಮೂಲ ರೂಪದಲ್ಲಿರ್ತಕ್ಕಂಥ ತತ್ವಗಳನ್ನು ನಾವೇನಂತ ಕರಿಬೋದು? ಸಂವಿಧಾನ ಅಂತೇಳಿ ಕರಿಬೋದು ಅಂತೇಳಿ ಫೈನರ್ ಹೇಳ್ತಾರೆ. ಇನ್ನು ಕೊನೆಗೆ ಮತ್ತೊಬ್ಬ ಗೆಟಲ್ ಅಂತಕ್ಕಂಥ ತತ್ವಜ್ಞಾನಿ, ರಾಜ್ಯಶಾಸ್ತ್ರ ಚಿಂತಕರಾಗಿರ್ತಕ್ಕಂಥ ಗೆಟಲ್ ಏನು ಹೇಳ್ತಾರೆ, ಇವರು ಸ್ವಲ್ಪ ಉದ್ದನೆಯ ಒಂದು ವ್ಯಾಖ್ಯಾನವನ್ನು ಹೇಳ್ತಾರೆ. ಯಾವ ಮೂಲ ತತ್ವಗಳು ಸರ್ಕಾರದ ರಚನೆಯನ್ನು ನಿರ್ಧರಿಸುತ್ತವೆಯೋ ಅದೇ ಸಂವಿಧಾನ. ಇದು ರಾಜ್ಯದ ರಚನೆಯ ಮೂಲ ಅಂಶಗಳನ್ನು ಒಳಗೊಂಡಿರುತ್ತದೆ. ಸರ್ಕಾರದ ವಿವಿಧ ಅಂಗಗಳ ನಡುವೆ ಅಧಿಕಾರದ ಹಂಚಿಕೆ, ಸರ್ಕಾರದ ಕಾರ್ಯ, ಚಲಾವಣೆ, ವಿಧಾನ, ಸರ್ಕಾರ ಮತ್ತು ಪ್ರಜೆಗಳ ನಡುವಿನ ಸಂಬಂಧಗಳನ್ನು ವಿವರಿಸುತ್ತದೆ. ಅಂದರೆ ಯಾವ ಮೂಲತತ್ವಗಳು ಸರ್ಕಾರ ರಚನೆಯನ್ನು ನಿರ್ಧರಿಸುತ್ತದೆ, ಸರ್ಕಾರದ ರಚನೆಯನ್ನು ನಿರ್ಧರಿಸತಕ್ಕಂಥ ಮೂಲತತ್ವಗಳು ಯಾವಿದ್ದಾವೆಯೋ ಅವು, ಜೊತೆಗೆ ರಾಜ್ಯ ರಚನೆಯ ಮೂಲ ಅಂಶಗಳು. ರಾಜ್ಯ ರಚನೆಯಾಗಲಿಕ್ಕೆ ಮೂಲ ಅಂಶಗಳು ಏನಿವೆ? ಮನುಷ್ಯನಿಗೆ ಪ್ರಾಥಮಿಕ ಜೀವನಾವಶ್ಯಕ ಸವಲತ್ತುಗಳನ್ನು ನೀಡಲಿಕ್ಕಾಗಿ, ಪ್ರಾಥಮಿಕ ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳಲಿಕ್ಕಾಗಿ ನಾವೇನಾಗಿದ್ದೇವೆ? ರಾಜ್ಯಕ್ಕೆ ಶರಣಾಗಿದ್ದೇವೆ. ರಾಜ್ಯ ಪಾಠದಲ್ಲಿ ನಾವು ಅದನ್ನು 2ನೇ ಪಾಠದಲ್ಲಿ ಭಾಳಷ್ಟು ವಿವರವಾಗಿ ನಾವು ಅದನ್ನು ಕಲ್ತಿದ್ದೇವೆ. ಈಗ 4ನೇ ಪಾಠಕ್ಕೆ ಬಂದಿದ್ದೇವೆ. ನಾವು ಈಗ 4ನೇ ಅಧ್ಯಾಯಕ್ಕೆ ಬಂದಿದ್ದೇವೆ. 2ನೆಯ ಅಧ್ಯಾಯದಲ್ಲಿ ರಾಜ್ಯ ಹೇಗೆ ಹುಟ್ಕೊಳ್ತು, ಏಕೆ ಹುಟ್ಕೊಳ್ತು, ರಾಜ್ಯದ ರಚನೆಯ ಹಿಂದೆ ಇದ್ದಂಥ ಉದ್ದೇಶಗಳೇನು, ಮನುಷ್ಯನಿಗೆ ಬೇಕಾಗಿದ್ದಂಥ ಪ್ರಾಥಮಿಕ ಜೀವನ ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳಲಿಕ್ಕಾಗಿ ಮನುಷ್ಯ ಏನಾಗಿದ್ದಾನೆ? ರಾಜ್ಯಕ್ಕೆ ಶರಣಾಗಿದ್ದಾನೆ. ಹಾಗಿದ್ದ ಮೇಲೆ ಆ ರಾಜ್ಯ ರಚನೆಯ ಮೂಲ ಉದ್ದೇಶಗಳು, ಸರ್ಕಾರದ ವಿವಿಧ ಅಂಗಗಳ ರಚನೆ ಮತ್ತು ಅವುಗಳ ನಡುವಿನ ಸಂಬಂಧಗಳು, ಸರ್ಕಾರದ ವಿವಿಧ ಅಂಗಗಳ ರಚನೆಗಳು ಮತ್ತು ಅವುಗಳ ನಡುವಿನ ಸಂಬಂಧಗಳು, ಮತ್ತು ರಾಜ್ಯ ಮತ್ತು ಪೌರನ ನಡುವೆ, ರಾಜ್ಯ ಮತ್ತು ಪ್ರಜೆಗಳ ನಡುವಿನ ಸಂಬಂಧಗಳನ್ನು ನಿರ್ಧರಿಸುವ ನಿಯಮಗಳೇ ಏನಾಗಿದ್ದಾವೆ? ಸಂವಿಧಾನ ಆಗಿದೆ ಅಂತ ಹೇಳಿ ಗೆಟಲ್ ಅವರು ಹೇಳ್ತಾರೆ. ಒಟ್ಟಾರೆಯಾಗಿ ಈ ಸಂವಿಧಾನದ ಗುಣಲಕ್ಷಣಗಳು ಮತ್ತು ಈ ಮೇಲಿನ ಎಲ್ಲ ವ್ಯಾಖ್ಯಾನಗಳನ್ನು ಅಧ್ಯಯನ ಮಾಡಿದರೆ ಕೆಲವು ಸಮಾನ ಅಂಶಗಳನ್ನು ಗುರುತಿಸ್ಬೋದು. ಆದರೂ ಕೂಡ ಕೆಲವು ಅಸಮಾನವಾದಂಥ ಲಕ್ಷಣಗಳು ಸ್ವಲ್ಪ ಭಿನ್ನತೆಯನ್ನು ಹೊಂದಿದ್ದಾವೆ. ಅದಕ್ಕೋಸ್ಕರ ಆ ಸಂವಿಧಾನದ ಕೆಲವೊಂದು ಸಮಾನ ಲಕ್ಷಣಗಳು ಇದ್ದಾವೆ. ಆ ಸಮಾನವಾದಂಥ ಲಕ್ಷಣಗಳನ್ನು ಈಗ ನೋಡ್ತಾ ಹೋಗೋಣ. ಆ ಲಕ್ಷಣಗಳಲ್ಲಿ ಮೊದಲನೇದು, ಸಂವಿಧಾನ ಲಿಖಿತವಾದರೂ ಆಗಿರಬಹುದು, ಅಲಿಖಿತವಾದರೂ ಆಗಿರಬಹುದು.
ಒಂದು ಸಂವಿಧಾನವನ್ನು ಬರಹದ ರೂಪದಲ್ಲಿ ನಿರ್ದಿಷ್ಟವಾಗಿ ನಿಖರವಾಗಿ ಸ್ಪಷ್ಟವಾಗಿ ಬರೆದಿಟ್ಟಿರಬಹುದು, ಇಲ್ಲವೇ ಅದು ರೂಢಿ ಮತ್ತು ಸಂಪ್ರದಾಯಗಳಲ್ಲಿ ಬೆಳ್ಕೊಂಡು ಬಂದಿರಬಹುದು. ಅಮೆರಿಕ ಮತ್ತು ಭಾರತದ ಸಂವಿಧಾನಗಳು ನಿರ್ದಿಷ್ಟ, ನಿಖರ, ಸ್ಪಷ್ಟ, ಸ್ಥಿರ ಬರಹಗಳನ್ನು ಹೊಂದಿರತಕ್ಕಂಥ ಸಂವಿಧಾನಗಳಾಗಿದ್ದರೆ, ಬ್ರಿಟನ್ ದೇಶದ ಸಂವಿಧಾನ ಅಲಿಖಿತ ರೂಪದ ಸಂವಿಧಾನವಾಗಿದ್ದು ರೂಢಿ ಮತ್ತು ಸಂಪ್ರದಾಯಗಳಲ್ಲಿ ನೆಲೆಗೊಂಡಿದೆ. ಇನ್ನು ಸಂವಿಧಾನವು ರಾಜ್ಯದ ಸ್ವರೂಪವನ್ನು ವಿವರಿಸುತ್ತದೆ. ಆ ರಾಜ್ಯದ ಸ್ವರೂಪ ಎಂಥದ್ದು? ಒಂದು ರಾಜ್ಯವು ಪ್ರಜಾಪ್ರಭುತ್ವ ರಾಜ್ಯವೇ, ನಿರಂಕುಶ ಅಧಿಕಾರವನ್ನು ಹೊಂದಿರತಕ್ಕಂಥ ರಾಜ್ಯವೇ, ಅಥವಾ ಏಕಾತ್ಮಕ ಸರ್ಕಾರವೇ, ಸಂಯುಕ್ತ ಸರ್ಕಾರವೇ ಎನ್ನುವುದನ್ನು ಸ್ಪಷ್ಟಪಡಿಸ್ತದೆ. ನಮ್ಮ ಭಾರತ ಸಂವಿಧಾನದ ಮೊದಲನೇ ಲೈನ್ಗಳನ್ನು ನೀವು ನೋಡಬೇಕು. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಪ್ರಜಾಸತ್ತಾತ್ಮಕ, ಭಾರತವನ್ನು ಒಂದು ಸ್ವತಂತ್ರ, ಪರಮಾಧಿಕಾರಯುಕ್ತ, ಸಾರ್ವಭೌಮ ಅಧಿಕಾರವನ್ನು ಹೊಂದಿರತಕ್ಕಂಥ ಪ್ರಜಾಸತ್ತಾತ್ಮಕ, ಸಮಾಜವಾದಿ, ಜಾತ್ಯತೀತ ಗಣರಾಜ್ಯವನ್ನಾಗಿ, ಇಲ್ಲಿ ನೀವು ಪ್ರಜಾಸತ್ತಾತ್ಮಕ, ಸಮಾಜವಾದಿ, ಜಾತ್ಯತೀತ ಗಣರಾಜ್ಯವನ್ನಾಗಿ, ಅದು ನಮ್ಮ ಸ್ವರೂಪ, ನಮ್ಮ ಭಾರತ ದೇಶದ ಸಂವಿಧಾನದ ಸ್ವರೂಪ ಏನು ಹೇಳ್ತಾ ಇದೆ. ನಾವು ಜಾತ್ಯತೀತ ಮನೋಭಾವನೆಯನ್ನು ಹೊಂದಿರತಕ್ಕಂಥ ದೇಶವನ್ನು ಕಟ್ಟಲಿಕ್ಕೆ ಹೊರಟಿದ್ದೇವೆ. ನಾವು ಪ್ರಜಾಪ್ರಭುತ್ವದ ನಿಯಮಗಳಿಗೆ ಅನುಗುಣವಾಗಿ ಸರ್ಕಾರವನ್ನು ರಚನೆ ಮಾಡಿಕೊಳ್ತೇವೆ, ಗಣರಾಜ್ಯವನ್ನು ಸ್ಥಾಪನೆ ಮಾಡಿಕೊಳ್ತಾ ಇದ್ದೇವೆ, ಜಾತ್ಯತೀತ ಮತ್ತು ಸಮಾಜವಾದಿ ತತ್ವಗಳಿಗೆ ಅನುಗುಣವಾಗಿ ಕಾನೂನುಗಳನ್ನು ರಚನೆ ಮಾಡಿಕೊಳ್ತಾ ಇದ್ದೇವೆ. ಇದು ರಾಜ್ಯದ ಒಂದು ಸ್ವರೂಪ. ಆ ರಾಜ್ಯದ ಸ್ವರೂಪವನ್ನು ಅದು ಪ್ರಖರಪಡಿಸ್ತದೆ, ಪ್ರಚುರಪಡಿಸ್ತದೆ, ನಿಖರಪಡಿಸ್ತದೆ. ಇನ್ನು ಸಂವಿಧಾನವು ಸರ್ಕಾರದ ಸ್ವರೂಪವನ್ನು, ಅಂದರೆ ಸಂಸದೀಯ ಸರ್ಕಾರವೇ, ಅಧ್ಯಕ್ಷೀಯ ಸರ್ಕಾರವೇ ಎನ್ನುವುದನ್ನು ನಿರ್ದಿಷ್ಟಪಡಿಸುತ್ತದೆ. ನಮ್ಮ ಭಾರತದಲ್ಲಿ ಸಂಸದೀಯ ಸರ್ಕಾರವನ್ನು ಹೊಂದಿದ್ದೇವೆ, ಅಮೆರಿಕದಲ್ಲಿ ಅಧ್ಯಕ್ಷೀಯ ಸರ್ಕಾರವನ್ನು ಹೊಂದಿದ್ದಾರೆ, ಬ್ರಿಟನ್ನಲ್ಲಿ ರಾಜಪ್ರಭುತ್ವವನ್ನು ಹೊಂದಲಾಗಿದೆ. ಇನ್ನು ಸಂವಿಧಾನವು ಸರ್ಕಾರ ಮತ್ತು ಪ್ರಜೆಗಳಿಗಿರುವ ಸಂಬಂಧಗಳನ್ನು ನಿರ್ಧರಿಸುತ್ತದೆ. ಸರ್ಕಾರ ಮತ್ತು ಪ್ರಜೆಗಳಿಗೆ ಇರತಕ್ಕಂಥ ಸಂಬಂಧ ಎಂಥದ್ದು? ಸರ್ಕಾರ ಮತ್ತು ಪ್ರಜೆಗಳಿಗೆ ಇರತಕ್ಕಂಥ ಸಂಬಂಧಗಳು ಎಂಥವುಗಳು? ಅವುಗಳನ್ನು ಒಂದು ಸಂವಿಧಾನ ನಿರ್ಧರಿಸುತ್ತದೆ. ಇನ್ನು ಸಂವಿಧಾನವು ಸರ್ಕಾರದ ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಅಧಿಕಾರ ಮತ್ತು ಕಾರ್ಯವ್ಯಾಪ್ತಿಯನ್ನು ವಿವರಿಸುತ್ತದೆ. ಶಾಸಕಾಂಗ ಹೇಗೆ ರಚನೆಯಾಗಬೇಕು, ಕಾರ್ಯಾಂಗ ಯಾವ ರೀತಿ ರಚನೆಯಾಗಬೇಕು, ನ್ಯಾಯಾಂಗ ಯಾವ ರೀತಿ ರಚನೆಯಾಗಬೇಕು, ಆ ಶಾಸಕಾಂಗ ಯಾವ ರೀತಿ ಅಧಿಕಾರ ಚಲಾಯಿಸಬೇಕು, ಕಾರ್ಯಾಂಗ ಯಾವ ರೀತಿ ಅಧಿಕಾರ ಚಲಾಯಿಸಬೇಕು, ನ್ಯಾಯಾಂಗ ಯಾವ ರೀತಿ ಅಧಿಕಾರ ಚಲಾಯಿಸಬೇಕು, ಅವುಗಳ ಅಧಿಕಾರ ವ್ಯಾಪ್ತಿಯನ್ನು ಏನು ಮಾಡ್ತದೆ, ನಿರ್ಧರಿಸ್ತದೆ ಒಂದು ಸಂವಿಧಾನ. ಇನ್ನು ಬದಲಾಗುತ್ತಿರುವ ಪರಿಸ್ಥಿತಿ ಮತ್ತು ಸಂದರ್ಭಗಳಿಗೆ ಅನುಸಾರವಾಗಿ ಸಂವಿಧಾನವನ್ನು ತಿದ್ದುಪಡಿ ಮಾಡತಕ್ಕಂಥ ವಿಧಾನಗಳನ್ನು ಒಳಗೊಂಡಿರುತ್ತದೆ. ಒಂದು ವೇಳೆ ಕಾಲಾನುಕಾಲಕ್ಕೆ ಪರಿಸ್ಥಿತಿಗಳು ಬದಲಾವಣೆಗಳನ್ನು ಹೊಂದುತ್ತಾ ಹೋಗ್ತವೆ. ಇಲ್ಲಿಗೆ 30 ವರ್ಷ, 40 ವರ್ಷ, 50 ವರ್ಷ ಹಿಂದೆ ಇದ್ದಂಥ ಪರಿಸ್ಥಿತಿಗಳು ಈಗ ಇಲ್ಲ. ಹಾಗಿದ್ದ ಮೇಲೆ ಬದಲಾಗಿರುವ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವಂತೆ ನಮ್ಮ ಸಂವಿಧಾನವನ್ನು ಏನು ಮಾಡಬೇಕು, ತಿದ್ದುಪಡಿಯನ್ನು ಮಾಡಬೇಕಾಗಿದೆ, ಬದಲಾವಣೆಗಳನ್ನು ಮಾಡಿಕೊಳ್ಬೇಕಾಗಿದೆ. ಆ ಬದಲಾವಣೆ ಮಾಡಿಕೊಳ್ತಕ್ಕಂಥ ವಿಧ ಏನು, ಆ ಸಂವಿಧಾನವನ್ನು ತಿದ್ದುಪಡಿ ಮಾಡಿಕೊಳ್ತಕ್ಕಂಥ ವಿಧಾನ ಹೇಗೆ ಎನ್ನುವುದನ್ನು ಸಂವಿಧಾನದಲ್ಲಿಯೇ ನಿರ್ಧರಿಸುತ್ತವೆ. ಈ ರೀತಿ ಮಾಡಿ ಆ ಬದಲಾವಣೆಯನ್ನು ಮಾಡ್ಬೋದು, ಈ ಹಂತಗಳನ್ನು ದಾಟಿ ಈ ರೀತಿ ಬದಲಾವಣೆಯನ್ನು ಮಾಡ್ಬೋದು. ಒಂದು ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಕ್ಕಂಥ ವಿಧಾನಗಳನ್ನು ಸಂವಿಧಾನದೊಳಗೆಯೇ ಹೇಳಲಾಗಿರ್ತದೆ. ಇನ್ನು ಸಂವಿಧಾನವು ರಾಜ್ಯದ ಸರ್ವೋಚ್ಚ ಮೂಲಭೂತ ಕಾನೂನಾಗಿದ್ದು ಅದರ ಉಲ್ಲಂಘನೆಯು ಕಾನೂನಿನ ಅನುಸಾರ ಅಪರಾಧವಾಗಿರುತ್ತದೆ ಮತ್ತು ಅದಕ್ಕೆ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಸಂವಿಧಾನದಲ್ಲಿರ್ತಕ್ಕಂಥ ಕಾನೂನುಗಳು ಮೂಲಭೂತ ಕಾನೂನುಗಳಾಗಿದ್ದು ಅವುಗಳನ್ನು ಉಲ್ಲಂಘಿಸುವುದು ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಆ ಕಾರಣಕ್ಕಾಗಿ ಅಂಥ ಅಪರಾಧವನ್ನು ಎಸಗಿದವರಿಗೆ ಕಠಿಣವಾದ ಶಿಕ್ಷೆಯನ್ನು ನೀಡಲಾಗುತ್ತದೆ. ಇನ್ನು ಸಂವಿಧಾನ ರಾಷ್ಟ್ರದ ಮೂಲಭೂತ ಶಾಸನವಾಗಿದ್ದು ರಾಜ್ಯದ ಗುರಿ ಮತ್ತು ಉದ್ದೇಶಗಳನ್ನು ಸೂಚಿಸುತ್ತದೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸ್ವತಂತ್ರ, ಸಾರ್ವಭೌಮ, ಜಾತ್ಯತೀತ, ಪ್ರಜಾಸತ್ತಾತ್ಮಕ, ಸಮಾಜವಾದಿ ಗಣರಾಜ್ಯವನ್ನಾಗಿ ಸ್ಥಾಪಿಸಲು
ಅಂದರೆ ನಮ್ಮ ಉದ್ದೇಶ ಏನು? ನಮ್ಮ ಭಾರತ ದೇಶವನ್ನು ಹಿಂಗೆ ಮಾಡಲು ಅದೊಂದು ಗುರಿ ಅದು. ಜಾತ್ಯತೀತ ಗಣರಾಜ್ಯವನ್ನಾಗಿ ಸ್ಥಾಪಿಸಲು ಅಂದ್ಕೂಡ್ಲೆ ನಮ್ಮ ಉದ್ದೇಶಗಳೇನು, ಆ ಸಂವಿಧಾನದ ಉದ್ದೇಶ ಏನು? ಭಾರತವನ್ನು ಒಂದು ಸ್ವತಂತ್ರ, ಸಾರ್ವಭೌಮ, ಸಮಾಜವಾದಿ, ಪ್ರಜಾಸತ್ತಾತ್ಮಕ, ಜಾತ್ಯತೀತ ಗಣರಾಜ್ಯವನ್ನಾಗಿ ಸ್ಥಾಪಿಸಲು. ಅದು ನಮ್ಮ ಉದ್ದೇಶಗಳು, ನಮ್ಮ ಭಾರತ ಸಂವಿಧಾನದ ಉದ್ದೇಶ ಮತ್ತು ಗುರಿಗಳು. ಆ ಗುರಿಗಳನ್ನು ಪ್ರಚುರಪಡಿಸ್ತದೆ, ನಿರ್ದಿಷ್ಟಪಡಿಸ್ತದೆ ಒಂದು ಸಂವಿಧಾನ. ಇನ್ನು ಸಂವಿಧಾನ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯ ಸಂಕೇತ. ಸಂವಿಧಾನ, ನಮ್ಮ ಭಾರತ ಸಂವಿಧಾನ ಪೂರ್ವ ಪೀಠಿಕೆಯಲ್ಲಿ ಮುಂದುವರೆದು ಹೇಳ್ತದೆ, ಹಾಗೂ ಭಾರತದ ಎಲ್ಲ ಪ್ರಜೆಗಳಿಗೆ ಸ್ವಾತಂತ್ರ್ಯವನ್ನು, ವಾಕ್, ವಿಚಾರ, ಅಭಿವ್ಯಕ್ತಿ ಮತ್ತು ಆರಾಧನಾ ಸ್ವಾತಂತ್ರ್ಯವನ್ನು ದೊರಕಿಸಲು, ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆಯನ್ನು ಹಾಗೂ ಭ್ರಾತೃತ್ವವನ್ನು, ಎಲ್ಲರಲ್ಲಿ ಭ್ರಾತೃತ್ವವನ್ನು ಮೂಡಿಸಿ ರಾಷ್ಟ್ರೀಯ ಐಕ್ಯತೆಯನ್ನು ಸ್ಥಾಪಿಸಲು, ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸ್ಥಾಪಿಸಲು, ಇವೆಲ್ಲವುಗಳು ಏನಿದ್ದಾವೆ ನಮ್ಮ ದೇಶದ ಧ್ಯೇಯಗಳು. ಆ ಧ್ಯೇಯಗಳನ್ನು ಆ ಸಂವಿಧಾನ ಹೇಳ್ತದೆ. ಇನ್ನು ಪೌರರ ಹಕ್ಕು ಮತ್ತು ಕರ್ತವ್ಯಗಳನ್ನು ಹೊಂದಿರುತ್ತದೆ ಮತ್ತು ರಕ್ಷಿಸುತ್ತದೆ. ನಮ್ಮ ಭಾರತ ಸಂವಿಧಾನದ 3ನೇ ಭಾಗದಲ್ಲಿ ವಿಧಿ ಸಂಖ್ಯೆ 12ರಿಂದ ವಿಧಿ ಸಂಖ್ಯೆ 35ರವರೆಗೆ, ವಿಧಿ ಸಂಖ್ಯೆ 12ರಿಂದ ವಿಧಿ ಸಂಖ್ಯೆ 35ರವರೆಗೆ ಮೂಲಭೂತ ಹಕ್ಕುಗಳನ್ನು ಕೊಡಮಾಡಲಾಗಿದೆ. ಈ ಮೂಲಭೂತ ಹಕ್ಕುಗಳು ಸರ್ಕಾರದ ಮನ್ನಣೆಯನ್ನು ಅಥವಾ ಸಂವಿಧಾನದ ಶ್ರೀರಕ್ಷೆಯನ್ನು ಹೊಂದಿರತಕ್ಕಂಥವುಗಳಾಗಿರುತ್ತವೆ. ಆ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಿದರೆ ಸಂವಿಧಾನವು ನಮಗೆ ಪರಿಹರಿಸಿಕೊಡುತ್ತದೆ ಮತ್ತು ಯಾರು ಉಲ್ಲಂಘಿಸಿರುತ್ತಾರೆಯೋ ಅವರಿಗೆ ಶಿಕ್ಷೆಯನ್ನು ನೀಡುತ್ತದೆ. ಅವುಗಳ ಮುಖಾಂತರ ನಮಗೆ ಇರತಕ್ಕಂಥ ಹಕ್ಕು ಮತ್ತು ಕರ್ತವ್ಯಗಳಿಗೆ ಕಾನೂನಿನ ಬೆಂಬಲವನ್ನು ನೀಡತಕ್ಕಂಥ ಕೆಲಸವನ್ನು ಭಾರತದ ಸಂವಿಧಾನ ಮಾಡ್ತದೆ. ಅಂಥ ಒಂದು ಸ್ವರೂಪಗಳನ್ನು ಹೊಂದಿರ್ತದೆ ಸಂವಿಧಾನ. ಒಟ್ಟಾರೆಯಾಗಿ ಸಂವಿಧಾನವೆಂದರೆ ಸರ್ಕಾರವನ್ನು ನಿಯಂತ್ರಿಸಿ, ನಿರ್ದೇಶಿಸಿ, ಪ್ರಜೆಗಳ ಹಕ್ಕು ಸ್ವಾತಂತ್ರ್ಯಗಳನ್ನು ರಕ್ಷಿಸುವ ಶಾಸನ ಸಂಹಿತೆಯಾಗಿದೆ. ಸಂವಿಧಾನವೆಂದರೆ ಸರ್ಕಾರವನ್ನು ನಿಯಂತ್ರಿಸಿ, ನಿರ್ದೇಶಿಸಿ, ಪ್ರಜೆಗಳ ಹಕ್ಕು ಸ್ವಾತಂತ್ರ್ಯಗಳನ್ನು ರಕ್ಷಿಸುವ ಶಾಸನ ಸಂಹಿತೆಯಾಗಿದೆ. ಅಂಥ ಒಂದು ಸಂಹಿತೆಯನ್ನು ನಾವು ಏನಂತ ಕರೀತೇವೆ? ಸಂವಿಧಾನ ಅಂತೇಳಿ ಕರೀತೇವೆ. ಹಾಗಿದ್ದ ಮೇಲೆ ಸಂವಿಧಾನ ಅನ್ನೋದು ಅರ್ಥ ನಮಗೆ ಗೊತ್ತಾಯಿತು. ಈಗ ಇಷ್ಟು ದೀರ್ಘ ವಿವರಣೆಯ ನಂತರ ಈಗ ಸಂವಿಧಾನ ಎನ್ನುವುದು ಹೀಗೆಲ್ಲ ಬೆಳ್ಕೊಂಡು ಬಂತಲ್ಲ, ಇಂಥದ್ದೊಂದು ಸಂವಿಧಾನ ನಮಗೆ ಬೇಕಿಲ್ಲದಿದ್ರೂ ಕೂಡ ನಡೀತದೆಯೇ? ಸಂವಿಧಾನ ಅನ್ನೋದು ಯಾಕೆ ನಮಗೆ ಬೇಕು? ವೈ ವಿ ಶುಡ್ ಹ್ಯಾವ್ ಎ ಕಾನ್ಸ್ಟಿಟ್ಯೂಷನ್ ಇನ್ ಎ ಸ್ಟೇಟ್. ಒಂದು ರಾಜ್ಯ ಅನ್ನೋದು ಸಂವಿಧಾನವನ್ನು ಹೊಂದಿರಲೇಬೇಕೆ? ಆ ಹೊಂದಿರಬೇಕು ಅನ್ನೋದಾದರೆ ಅದು ಕಂಪಲ್ಸರಿನೇ, ಅದು ನಮಗೆ ಬೇಕೇ. ಸಂವಿಧಾನ ಇಲ್ಲದೇ ಇದ್ದರೆ ನಡೆಯೋದಿಲ್ವೇ? ಅದನ್ನು ಸಂವಿಧಾನದ ಪ್ರಾಮುಖ್ಯತೆ ಅಂತೇಳಿ ಕರೀತಾರೆ. ಮುಂದಿನ ತರಗತಿಯಲ್ಲಿ ಸಂವಿಧಾನದ ಪ್ರಾಮುಖ್ಯತೆ ಏನು, ಯಾಕೆ ನಮಗೆ ಸಂವಿಧಾನದ ಅವಶ್ಯಕತೆ ಇದೆ, ಸಂವಿಧಾನ ಇರದೇ ಇದ್ದರೆ ಏನಾಗ್ತದೆ ಅನ್ನೋದನ್ನು ಚರ್ಚೆ ಮಾಡಿ.